ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಮತದಾನ ಕೂಡ ಆರಂಭವಾಗುತ್ತೆ. ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮತದಾನ ನಡೆಯುತ್ತೆ. ಇಲ್ಲಿ ಬಾಗಲಕೋಟೆಯಲ್ಲಿ ಸುಮಾರು 332 ಮತಗಟ್ಟೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಆ ಮತಗಟ್ಟೆಗಳಲ್ಲಿ ಓವರ್ ಆಲ್ ಆಗಿ 1500ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಅಲ್ಲಿರ್ತಾರೆ. ಅಂದ್ರೆ ಸಹಾಯಕ ಸಿಬ್ಬಂದಿ ಎಲ್ಲರೂ ಸೇರಿಸಿ 1500ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಅಲ್ಲಿರ್ತಾರೆ. ಎಲ್ಲರೂ ಕೂಡ ಮತದಾನ ಮಾಡಿ ಅಂತ ಒಂದಿಷ್ಟು ಪ್ರಚಾರವನ್ನ ಕೂಡ ಇವತ್ತು ಒಂದಿಷ್ಟು ಜನ ಪ್ರಚಾರವನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಅಷ್ಟೇ ಅಂತ್ಯ ಕೂಡ ಆಗಿದೆ. ಎಲ್ಲರೂ ಕೂಡ ನಿನ್ನೆ ಅಷ್ಟೇ ಪ್ರಚಾರವನ್ನು ಕೂಡ ನಿಲ್ಲಿಸಿದ್ದಾರೆ. ಇವತ್ತು ಏನಿದ್ರು ಕೂಡ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಅನ್ನ ಎಲ್ಲ ಪಕ್ಷಗಳು ಕೂಡ ಮಾಡ್ತಾ ಇದೆ. ಅವರವರ ಪಕ್ಷದ ಪರವಾಗಿ ಮತಯಾಚನೆ ಮಾಡಿ ಎಂಬ ಒಂದಿಷ್ಟು ರಿಕ್ವೆಸ್ಟ್ ಗಳನ್ನು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಈ ರಾಜ್ಯದಲ್ಲಿ 2 ಕಡೆ ಮಾತ್ರ ಚುನಾವಣೆ ನಡೆಯುತ್ತಿರೋ ಕಾರಣದಿಂದಾಗಿ ಎಲ್ಲರ ಚಿತ್ತ ಈಗ ಸದ್ಯ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಕಡೆ ಇದೆ. ಎಲ್ಲರ ಕಣ್ಣು ಕೂಡ ಈಗ ಈ ಕಡೆ ಇದೆ. ಈ ನಿಟ್ಟಿನಲ್ಲಿ ಇಲ್ಲಿ ಎಲ್ಲೂ ಕೂಡ ಭದ್ರತಾ ವೈಫಲ್ಯ ಆಗದಂತೆ ಎಲ್ಲೂ ಕೂಡ ಸರ್ಕಾರ ಇದನ್ನ ನಿಗಾ ವಹಿಸಿದೆ. ಜೊತೆಗೆ ಕೇಂದ್ರ ಚುನಾವಣೆ ಆಯೋಗ ಇರ್ಬೋದು ಮತ್ತೆ ರಾಜ್ಯ ಚುನಾವಣೆ ಆಯೋಗ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲೂ ಕೂಡ ಭದ್ರತೆ ದೃಷ್ಟಿಯಿಂದ ಏನೂ ಕೂಡ ಆಗಬಾರ್ದು ಅನ್ನೋ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಿಷ್ಟು ಜನರನ್ನ ಕೂಡ ಅಂದ್ರೆ ಸಿಬ್ಬಂದಿಗಳನ್ನ ಕೂಡ ಅಲ್ಲಿ ನೇಮಕ ಮಾಡಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಎಲ್ಲೂ ಕೂಡ ನೋಡ್ಕೊಳ್ಳೋದು ಚುನಾವಣೆ ಆಯೋಗದ ಕೆಲಸ ಆಗಿರುತ್ತೆ. ಜೊತೆಗೆ ಇದೆಲ್ಲವೂ ಕೂಡ ನೋಡಿಕೊಂಡು ನಾಳೆ ಮತಯಾಚನೆ ಕೂಡ ಆರಂಭವಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾಳೆ ಮತದಾನ ನಡೆಯುತ್ತೆ. ಅಂದ್ರೆ ಏಪ್ರಿಲ್ 9ನೇ ತಾರೀಕು ನಾಳೆ ಮತದಾನ ನಡೆಯುತ್ತೆ. ಮತದಾನ ಆದ ಬಳಿಕ ಮೇ 4ನೇ ತಾರೀಕು ಈ ಚುನಾವಣೆಯ ಫಲಿತಾಂಶ ಕೂಡ ಬರುತ್ತೆ. ಅಲ್ಲಿವರೆಗೂ ಕೂಡ ಕಾದಿರ್ಬೇಕಾಗತ್ತೆ. ಆದ್ರೆ ನಿಜಕ್ಕೂ ನಾಳೆ ಯಾವುದೇ ಒಂದು ಘಟನೆ ನಡೆಯದಂತೆ ನೋಡ್ಕೊಳ್ಳೋದು ಚುನಾವಣೆ ಆಯೋಗದ ಕೆಲಸ ಆಗಿರುತ್ತೆ. ಜೊತೆಗೆ ಇವತ್ತು ಡೋರ್ ಟು ಡೋರ್ ಕ್ಯಾಂಪೇನ್ ಅಲ್ಲೂ ಕೂಡ ಅಷ್ಟೇ ಯಾವುದೇ ಒಂದು ಘಟನೆ ನಡೆಯದಂತೆ ನೋಡ್ತಾ ಇರ್ತಾರೆ. ಹದ್ದಿನ ಕಣ್ಣಿಟ್ಟಿರ್ತಾರೆ ಒಂದ್ ಕಡೆ ಚುನಾವಣೆ ಆಯೋಗದವರು. ಜೊತೆಗೆ ಇಲ್ಲಿಗಾಗಲೇ ಒಂದಿಷ್ಟು ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. CRPF ಅವರು ಕೂಡ ಇಲ್ಲಿಗಾಗಲೇ ಇದ್ದಾರೆ. ಇಲ್ಲೆಲ್ಲವೂ ಕೂಡ ಎಲ್ಲೂ ಕೂಡ ಯಾವುದೇ ಒಂದು ತೊಂದರೆ ಆಗದಂತೆ ಚುನಾವಣೆ ನಡೆಯೋದಕ್ಕೆ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಸಜ್ಜಾಗ್ತಿದ್ದಾರೆ, ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಏನು 332 ಮತಗಟ್ಟೆಗಳಿದೆ, ಇದೆಲ್ಲವೂ ಕೂಡ ಈಗಾಗಲೇ ಸಜ್ಜಾಗಿದೆ, ತಯಾರಾಗಿದೆ. ಕ್ಯಾಮ್ರಾಮ್ಯಾನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.